ರೈತ ಬಂಧುಗಳೇ, ನಾನು ಇವತ್ತು ಮುರುಡಿ ಗ್ರಾಮದಲ್ಲಿ ಪರಸಪ್ಪ ಅನ್ನೋರ ತೋಟದಲ್ಲಿ ಲಾಸ್ಟ್ ಮಂತ್ ನಾನು ಬಂದು ವಿಸಿಟ್ ಮಾಡಿ ಧನ್ವಂತರಿ ಕಂಪ್ನಿಯ ಪ್ರಾಡಕ್ಟ್ ಆದಂಥ RPS 76 ಮತ್ತು ಗ್ರ್ಯಾನ್ಯುವಲನ್ನು ಇಲ್ಲಿ ಕೊಟ್ಟೋಗಿದ್ದೆ. ಇವ್ರು ಲಾಸ್ಟ್ ಮಂತಲ್ಲಿ ಬಂದಾಗ ಜಸ್ಟ್ ಮೊಳಕೆ ಹೊಡೆದಿದ್ದು ಬೀಜ 2 ಅಡಿಯಲ್ಲಿ ಮಾತ್ರ ಬಿಟ್ಟಿತ್ತು. ಈಗ 1.5 ತಿಂಗಳು ಆಯಿತು. ಅದರಲ್ಲಿ ನಾನು ಈಗ ಬೆಂಡೆ ಗಿಡ ಚೆನ್ನಾಗಿ ಬಂದವು, ಕಾಯಿ ಬಿಟ್ಟೈತಿ, ನೋಡಿ ಬರ್ರಿ ಮೇಡಮ್ ಅಂತ ಕರೆದ್ರು. ನಾನು ಬಂದೀನಿ ವಿಸಿಟಿಗೆ. ಇದು ನೋಡಿ ತುಂಬ ಸಂತೋಷ ಆಗೈತಿ. ಈಗ ಗಿಡದಲ್ಲಿ ಕಾಯಿ 18ರಿಂದ 20 ಕಾಯಿ ಬಿಡ್ತಾಯಿದೆ. ಇದು ನೋಡಿರಿ, ಇಷ್ಟು ಫ್ರೆಶ್ ಆಗೈತಿ ಗಿಡನೂ ಫ್ರೆಶ್ ಐತಿ, ಕಾಯಿ ಕೂಡ ಸಾಕಷ್ಟು ಬಿಟ್ಟೈತಿ. ನೋಡ್ರಿ, ಈಗ ಎಲ್ಲ ಸಾಕಷ್ಟು ಕಾಯಿಗಳದವು. ಇದನ್ನು ನೋಡಿ ಯುವ ರೈತರು, ತಮ್ಮ ಹೆಸರೇನು? ಬೀರಪ್ಪ ಅವರು, ಪರಸಪ್ಪ ಅವ್ರ ಮಗ ಬೀರಪ್ಪ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ, ಕೇಳಿ ನೋಡ್ರಿ. ನಮಸ್ಕಾರ ಬೀರಪ್ಪ ಅವರೇ. ನಮಸ್ಕಾರ ಮೇಡಮ್. ಇದಕ್ಕೆ ಯಾವ ಎಣ್ಣೆ ಸ್ಪ್ರೇ ಮಾಡಿರಿ ನೀವು? RPS 76 ಸ್ಪ್ರೇ ಮಾಡಿವ್ರಿ, ಬೀಜೋಪಚಾರ ಮಾಡಿವ್ರಿ. ಬೀಜೋಪಚಾರ ಮಾಡಿ ಮತ್ತು ಸ್ಪ್ರೇ ಮಾಡಿರಿ. ಎಷ್ಟು ಸಲ ಸ್ಪ್ರೇ ಮಾಡಿರಿ? ಈಗ 2 ಸಲ ಸ್ಪ್ರೇ ಮಾಡಿವ್ರಿ. ಒಂದು ಸಲ ಬೀಜೋಪಚಾರ ಮಾಡಿವ್ರಿ. ಒಂದು ಸಲ ಬೀಜೋಪಚಾರ, 2 ಸಲ ಸ್ಪ್ರೇ ಮಾತ್ರ ಮಾಡ್ಯಾರಂತೆ. ಇದು ಇಳುವರಿ ಹೆಂಗೆ ಬರಾಕತ್ತೈತಿ? ಇಳುವರಿ ಚೆನ್ನಾಗೈತ್ರಿ ಮೇಡಮ್. ನಾರ್ಮಲ್ ಬೆಳೆನ ಬೇರೆ ಇರ್ತವ್ರಿ, ಈ ಬೆಳೆನ ಬೇರೆ ಐತ್ರಿ. ನೀವು ಯೂಸ್ ಮಾಡಿದ್ದರಿಂದ ಇಳುವರಿ ಮಾತ್ರ ಚೆನ್ನಾಗಿ ಬಂದೈತಿ. ನಿಮಗೆ ಇನ್ನೂ ಅದನ್ನ ಸ್ಪ್ರೇ ಮಾಡಿದಂಗೆಲ್ಲ ಚಲೋ ಬರ್ತಂತ ಅನ್ಸುತ್ತಾ? ಅನ್ಸುತ್ತೆ ರೀ ಮೇಡಮ್. ನಮಗೆ ಪ್ರಾಡಕ್ಟ್ ಮೇಲೆ ನಂಬಿಕೆ ಇದೆ ಮೇಡಮ್. 2 ವರ್ಷದಿಂದ ನೀವು ಬಳಸ್ತಾ ಇದ್ದೀರಿ? 2 ವರ್ಷದಿಂದ ಬಳಸ್ತಾ. ಯಾವ್ಯಾವ್ದು ಬೆಳೆಗೆ ನೀವು ಬಳಸಿದ್ದೀರಿ? ನಾವು ಚಿಲ್ಲಿಗೆ, ಟೊಮಾಟಿಗೆ, ಇನ್ನೂ ಕಾಯಿಗಡ್ಡೆ ಬೆಳೆಗೆ ಬಳಸಿವ್ರಿ, ತರಕಾರಿ ಬೆಳೆಗಳಿಗೆ, ಮತ್ತು ಇದಕ್ಕೂ ಬೆಳೆ ಬಳಸಿವ್ರಿ. ಇದು ಚಲೋ ಬಂದೈತೆ ರೀ ಮೇಡಮ್, ಚೆನ್ನಾಗಿ ಬಂದೈತಿ. ನೀವು ನೆಕ್ಸ್ಟ್ ಇನ್ನೂ ಮುಂದೆ ಎಲ್ಲ ಬೆಳೆಗೂ ಈಗ ನೆಕ್ಸ್ಟ್ ಏನು ಹಾಕ್ತೀರಿ? ನೆಕ್ಸ್ಟ್ ಈಗ ಚಿಲ್ಲಿ ಹಾಕ್ಬೇಕ್ರಿ. ಇನ್ನೊಂದು 2 ತಿಂಗಳದಾಗ, ಇನ್ನೊಂದು ತಿಂಗಳದಾಗ ಈಗ ಕಲ್ಲಂಗಡಿ ಹಾಕ್ಬೇಕ್ರಿ. ಕಲ್ಲಂಗಡಿ ಹಾಕ್ತೀರಿ. ಅವು ಎಲ್ಲದಕ್ಕೂ ಈಗ RPS 76 ಒಳ್ಳೆ ಎಣ್ಣೆ. ಈಗ RPS 76 ನಿಂದ ಬೀಜೋಪಚಾರ ಮಾಡಿನೇ ಬಿತ್ರಿ. ಇದನ್ನ ಹೆಂಗೆ ಬೀಜೋಪಚಾರ ಮಾಡಿದ್ರಲ್ಲ ಆ ಥರ ಬೀಜೋಪಚಾರ ಮಾಡಿ ಬಿತ್ರಿ, ಇಳುವರಿ ಚೆನ್ನಾಗಿ ಬರ್ತೈತಿ. ಆಯ್ತು ರೀ ಮೇಡಮ್. ಧನ್ಯವಾದಗಳು.